ಪರವಾಗಿ ಒಂದು ಬ್ಯಾಟಿಂಗ್ ಬಿಸಿ ಇದೆ ಸರ್, ಸೇಮ್ ಆಗಬೇಕು ಅನ್ನೋದು ಆಶಯ. ಹೌದ್ರಿ, ನಾವು ಅದನ್ನೇ ಹೇಳ್ತಾ ಇದ್ದೀವಲ್ಲ, ನಾವು ಎಲ್ಲ ಜಿಲ್ಲೆಯ ಶಾಸಕರು ಒಗ್ಗಟ್ಟಿನಿಂದ ಅವರು ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾ ಇದ್ದೀವಿ. ನಮಗೇನು ಅದರ ಮೇಲೆ ಭಿನ್ನವಾದಂಥ ಅಭಿಪ್ರಾಯ ಇಲ್ಲ, ಜಿಲ್ಲೆಯ ಜನಾಭಿಪ್ರಾಯನೂ ಹಾಗೆ ಇದೆ. ನಾವು ಶಾಸಕರೆಲ್ಲ ಹೇಳ್ತಾ ಇದ್ದೀವಿ, ಅದೆಲ್ಲ ಈಗ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಮುಂದುವರೆದು ಒಂದು ಮಾತು ಹೇಳಿದ್ರು ಸರ್, ಒಡಂಬಡಿಕೆ ಅಂತೆ ಡಿ ಕೆ ಶಿವಕುಮಾರ್ ಅವರು. ಅದು ನಮಗೇನು ಗೊತ್ತು, ಅದೆಲ್ಲ ನಾನು ಅಲ್ಲ ರೀ, ಕಾಂಗ್ರೆಸ್ಸು ಸರ್ಕಾರಕ್ಕೆ ನಾನು 6 ತಿಂಗಳಾಯಿತು, ಈಗ MLA ಆಗಿ 6 ತಿಂಗಳಾಯಿತು. ಶಿವಕುಮಾರ್ ಅವ್ರಿಗೆ ಭಾಳ ಅತ್ಯಾಪ್ತರು ನೀವು. ನಾನು ಯಾವಾಗಲೂ ಮೊದಲಿಂದನೂ ಆಪ್ತರೆ. ಈಗ ನಾವು ಕಾಂಗ್ರೆಸ್ಸಿಗೆ ಬಂದಮೇಲೆ ನಾನು ಮೊದಲೇ ಹೇಳಿದೆ, ಭಾಳ ಆಕ್ಟಿವಾಗಿ ಎಲ್ಲೂ ನಾನು ಓಡಾಡ್ತಾ ಇಲ್ಲ. ನಾನು ಸುಮ್ಮನೆ ತಾಲೂಕಿನ ಕೆಲಸ ಮಾಡಿಕೊಂಡೇ ಈಗ ದಿನ ಬೆಳಿಗ್ಗೆ ನಿಮ್ಗೆ ಗೊತ್ತಿಲ್ಲ ಇಲ್ಲೇ ಇರ್ತೀನಿ. ನಾನು ರಾಜಕಾರಣ ಮಾಡೋಕ್ಕೆ ನಾನು ಇನ್ನೂ ಹೋಗ್ತಾ ಇಲ್ಲ. ನೋಡೋಣ, ಶಿವಕುಮಾರ್ ಚರ್ಚೆ ಮಾಡ್ತೀವಿ ಇದ್ರ ಬಗ್ಗೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ಅದ್ರ ಜೊತೆಗೆ ಸರ್, ಈಗ ರೀಶಫಲ್ ಇದೆ, ಆ ರೀಶಫಲಲ್ಲಿ ಸಚಿವ ಸ್ಥಾನ ಯೋಗೇಶ್ವರ್ಗೂ ಇದೆ ಅನ್ನೋ. ನಾನೇನಾದ್ರ ಬಗ್ಗೆ ಯಾವುದೇ ರೀತಿ ಆಸಕ್ತಿ ಇಲ್ಲ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ನಾನು ಬೆಂಬಲ ಇದೆ. ಸಚಿವ ಸ್ಥಾನ ಕೊಟ್ಟರೆ ಬೇಡ ಅಂತಾರೆ ಸರ್. ನನಗೇನು ಬೇಡ ಅಣ್ಣ, ಮೊದಲು ಶಿವಕುಮಾರ್ ಆಗಲಿ, ನಡೀರಿ ಸಪೋರ್ಟ್ ಮಾಡಿ.